ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ನಟ ದರ್ಶನ್ ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ. ಸೊ ಇವರ ವಿರುದ್ಧ ಸದಾ ಒಂದಿಲ್ಲ ಒಂದು ಆರೋಪಗಳು ಕೇಳ್ತಾನೆ ಬರ್ತಾ ಇದೆ. ಸೊ ಹಾಗಿದ್ರೆ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಎಷ್ಟೆಲ್ಲ ಇದೆ? ಪೊಲೀಸ್ ವಿಚಾರಣೆಗೆ ಒಳಪಟ್ಟಿರೋದು ಇದೇ ಮೊದಲ ಇಲ್ಲ. ಸೊ ಇದು ನಮಗೆ ಗೊತ್ತೇ ಇದೆ. 2011ರಿಂದಲೂ ಕೂಡ ದರ್ಶನ್ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿರುವಂತಹ ವರದಿ ಇದೆ. ಸೊ ಒಂದೊಂದಾಗಿ ತಿಳಿಸ್ಕೊಡುವಂತಹ ಕೆಲಸವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಮೊದಲ ಬಾರಿಗೆ ದರ್ಶನ್ ಯಾವಾಗ ಅರೆಸ್ಟ್ ಆಗಿದ್ದು, ಜೈಲು ಪಾಲಾಗಿದ್ದು ಅಂತ ನೋಡ್ತಾ ಹೋಗೋಣ. 2011ರಲ್ಲಿ ವಿಜಯಲಕ್ಷ್ಮಿ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ನಡೆಸಿದ್ರು ನಟ ದರ್ಶನ್ ಅನ್ನುವಂತಹ ಆರೋಪದ ಅಡಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ದರ್ಶನ್ 28 ಡೇಸ್ 28 ದಿನ ಜೈಲಿನಲ್ಲಿದ್ರು ಅನ್ನುವಂಥದ್ದು. ತೀವ್ರವಾಗಿ ಗಾಯಗೊಂಡಿದ್ದ ಪತ್ನಿ ವಿಜಯಲಕ್ಷ್ಮಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಕೂಡ. ನಂತರ ನಾವಿಬ್ರು ಕೂಡ ಇದನ್ನ ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಕೇಸನ್ನ ಸ್ವತಃ ವಿಜಯಲಕ್ಷ್ಮಿ ಅವರೇ ಹಿಂಪಡೆದುಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಗಾಯಗಳನ್ನ ಆಗಿರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ನಿಜವಾಗ್ಲೂ ಭಯ ಆಗುವಂತಿತ್ತು. ಸೊ ಆದ್ರೂ ಕೂಡ ವಿಜಯಲಕ್ಷ್ಮಿ ಅವರು ಅದೇನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂತು ಏನೋ ಗೊತ್ತಿಲ್ಲ, ಸ್ವತಃ ತಾವೇ ಕೇಸನ್ನ ಹಿಂಪಡೆದುಕೊಳ್ತಾರೆ. ಅದಾದ ನಂತರ ಸಂಸಾರ ಸರಿ ಹೋಯ್ತಾ ಇಲ್ವಾ, ದಟ್ ಈಸ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಆಗಿ ಉಳಿದಿದೆ. ಬಿಕಾಸ್ ಈ ಒಂದು ದಿನಗಳಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ, ಅದಾದ ನಂತರ ನೋಡೋದಾದ್ರೆ ಯಾವ ಒಂದು ಪ್ರಕರಣ ದಾಖಲಾಗಿತ್ತು, ಏನಾಯಿತು ಅಂತ 2019ರಲ್ಲಿ 2011 ಆದ ನಂತರ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ತನ್ನ ಸಹ ನಟನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲೇ ಸದ್ದು ಸುದ್ದಿ ಆಗುತ್ತೆ. ಬಟ್ ಅದಾದ ನಂತರ ಪ್ರಕರಣ ದಾಖಲಾಗಿಲ್ಲ, ಕೇಸ್ ಏನು ಕೂಡ ದಾಖಲಾಗಲಿಲ್ಲ. ಒಂದಷ್ಟು ಗಾಳಿ ಸುದ್ದಿ ಇತ್ತು, ವಿಚಾರಗಳು ಹರಿದಾಡ್ತು ಅಷ್ಟೇ. ದರ್ಶನ್ ಅವರು ತನ್ನ ಸಹ ನಟನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅದಾದ ನಂತರ ಏನು ಕೂಡ ಡೆವಲಪ್ಮೆಂಟ್ಸ್ ಆಗಲಿಲ್ಲ, ಅದಲ್ಲಿಗೆ ಕ್ಲೋಸ್ ಆಯಿತು. 2021ರಲ್ಲಿ ನಿರ್ಮಾಪಕ ಉಮಾಪತಿ ಅವರ ಮೇಲೆ ಮತ್ತು ದರ್ಶನ್ ನಡುವೆ ಆಸ್ತಿ ವಿಚಾರಕ್ಕಾಗಿ ರಂಪರಾಮಾಯಣ ಆಯಿತು ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. 25 ಕೋಟಿ ಸಾಲದ ವಿಚಾರವಾಗಿ ಈ ಒಂದು ಜಗಳ ನಡೆದಿತ್ತು ಅನ್ನುವಂಥದ್ದು. ಎಲ್ಲಿಂದಲೋ ಶುರುವಾಗಿ ಎಲ್ಲೆಲ್ಲಿಗೋ ಹೋಗಿ ತಲುಪ್ತು. ಒಂದು ವೇದಿಕೆ ಮೇಲೆ ದರ್ಶನ್ ಉಮಾಪತಿ ಅವರಿಗೆ ಒಂದು ಟಾಂಗ್ ಅನ್ನ ಕೊಡ್ತಾರೆ, ತಗಡು ಅಂತ ಹೇಳ್ಬಿಟ್ಟು. ಸೊ ಈ ಮಟ್ಟಕ್ಕೆ ಹೋಗಿತ್ತು. ಇದಾದ ನಂತರ 1-2 ವರ್ಷದ ಹಿಂದೆ ಮೈಸೂರಿನಲ್ಲಿ ಸಂದೇಶ್ ದಿ ಪ್ರಿನ್ಸ್ ಅನ್ನುವಂತಹ ಹೋಟೆಲ್ನಲ್ಲಿ ಪಾನಮತ್ತರಾಗಿ ಹೋಟೆಲ್ ಸಿಬ್ಬಂದಿಯ ಮೇಲೆ ಡ್ರಿಂಕ್ಸ್ ಮಾಡಿಬಿಟ್ಟು ಹಲ್ಲೆಯನ್ನ ಮಾಡಿರ್ತಾರೆ ಇದು ಕೂಡ. ಸೊ ಇದಾದ ನಂತರ 2 ವರ್ಷದ ಹಿಂದೆ ಮೈಸೂರಿನಲ್ಲಿ ಸಂದೇಶ್ ದಿ ಪ್ರಿನ್ಸ್ ಅನ್ನುವಂತಹ ಹೋಟೆಲ್ನಲ್ಲಿ ರಾತ್ರಿ ಪಾನಮಂತ್ರ ಆಗ್ಬಿಟ್ಟು ಹೋಟೆಲ್ ಸಿಬ್ಬಂದಿಯ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಸ್ಫೋಟಕ ಆರೋಪವನ್ನ ಮಾಡಿದ್ರು ದರ್ಶನ್ ಅವರ ಮೇಲೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಹೋಟೆಲ್ಗೆ ಹೋಗ್ಬಿಟ್ಟು ತನಿಖೆಯನ್ನು ಕೂಡ ನಡೆಸಿದ್ರು. ಈ ಒಂದು ಪ್ರಕರಣ ಕೂಡ ಭಾರಿ ಸದ್ದು ಮಾಡಿತು. ಆದರೆ ತನಿಖೆ ಏನು ಮುಂದುವರಿಲಿಲ್ಲ. ಅದೇನಾಯಿತು, ಆರೋಪಗಳಿತ್ತು ಅಷ್ಟೇ. ಅದಾದ್ಮೇಲೆ ಏನು ಮಾತಿಲ್ಲ, ಡೆವಲಪ್ಮೆಂಟ್ಸ್ ಕೂಡ ಇಲ್ಲ. ಸೊ ಇದು 2 ವರ್ಷದ ಹಿಂದಿಂದ ಆಯಿತು. ಸೊ ಇತ್ತೀಚೆಗೆ ರೀಸೆಂಟ್ ಡೇಸ್ ಅಲ್ಲಿ ಅಂತ ನೋಡೋದಾದ್ರೆ ಇತ್ತೀಚೆಗೆ ಒಂದು ಮನೆಯ ನಾಯಿ, ದರ್ಶನ್ ಅವರ ಮನೆಯ ನಾಯಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಮಾಡಿದೆ ಅಂತ ಹೇಳ್ಬಿಟ್ಟು ದೂರು ಕೂಡ ದಾಖಲಾಗಿತ್ತು. ಈ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನೂ ಇರಲಿಲ್ಲ, ಬಟ್ ದೂರು ದಾಖಲಾಗಿತ್ತು. ಅವರ ಆಪ್ತ ಸಹಾಯಕನ ತಪ್ಪಿನಿಂದ ಈ ಒಂದು ಘಟನೆ ನಡೆದಿದೆ ಅಂತ ಕೂಡ ಸುದ್ದಿ ಇತ್ತು. ಸೊ ಈ ಒಂದು ಪ್ರಕರಣ, ಈ ಒಂದು ಕೇಸ್ ದಾಖಲಾದ ನಂತರ ಮತ್ತೆ ರೀಸೆಂಟ್ ಆಗಿ ಅಂತ ಹೇಳಿದ್ರೆ ಕಾಟೇರ ಸಿನಿಮಾದ ಒಂದು ಸಕ್ಸಸ್ ಸಂದರ್ಭದಲ್ಲಿ ಅವಧಿಗೆ ಮೀರಿ, ಟೈಮ್ ಲಿಮಿಟ್ಸ್ ಅನ್ನ ಮೀರ್ಬಿಟ್ಟು ಮಧ್ಯರಾತ್ರಿವರೆಗೂ ಕೂಡ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂಥದ್ದು. ದರ್ಶನ್ ಮತ್ತೆ ಅವರ ಜೊತೆಗೆ ಕೆಲವೊಂದು ಕಲಾವಿದರ ವಿರುದ್ಧ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆಗಲೂ ಕೂಡ ದರ್ಶನ್ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು ಕೂಡ. ಅದಾದ ನಂತರ ಈಗ ಸದ್ಯಕ್ಕೆ ದಾಖಲಾಗಿರುವಂಥದ್ದು ಅಂದರೆ ಫೈನಲಿ ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಜೂನ್ 11ನೇ ತಾರೀಕು ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿದ್ದಾರೆ ಕೂಡ. ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು ಅನ್ನುವಂತಹ ಗುಮಾನಿಗಳು ಕೂಡ ಹರಿದಾಡ್ತಾ ಇದೆ. ಇನ್ನು ಇದು ದರ್ಶನ್ ಜೀವನದಲ್ಲಿ ಇದುವರೆಗೂ ಕೂಡ ನಡೆದಿರುವಂತಹ ದಾಖಲಾದಂತಹ ಪ್ರಕರಣಗಳ ವಿವರ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.